ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇರುವಂಥ ವಿಚಾರ ಅಂದರೆ 40% ಕಮಿಷನ್. ಹಿಂದೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮೊದಲು, ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮೊದಲು 40% ಸರ್ಕಾರ ಅನ್ನುವಂಥ ದೊಡ್ಡ ಅಭಿಯಾನವನ್ನೇ ಬಿಜೆಪಿ ವಿರುದ್ಧ ಮಾಡಿತು. ಅದಾದ ಬಳಿಕ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿತು. ಈಗ ನಾಗಮೋಹನ್ ದಾಸ್ ಕಮಿಟಿಯ ಒಂದು ವರದಿ ಕೂಡ ಬಂದಿದೆ. ಇದರಲ್ಲಿ 40% ಸರ್ಕಾರ ಅಥವಾ 40% ಆರೋಪ ಏನಿದೆ ಅದರ ವಿಚಾರವಾಗಿ ಸಾಕಷ್ಟು ವಿವರಗಳಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸುಮಾರು 20,000 ಪುಟಗಳ ವರದಿಯನ್ನು ಈ ಒಂದು ಸಮಿತಿ ನೀಡಿದೆ. ಇದೇ ವಿಚಾರವಾಗಿ ಮುಂದೆ ಬಿಜೆಪಿ ನಾಯಕರಿಗೆ ಸಂಕಷ್ಟ ಇದೆ, ಇದನ್ನು ನಾವು ಆ್ಯಕ್ಷನ್ ತಗೋತೀವಿ ಅನ್ನುವಂಥ ಮಾತನ್ನು ಈಗಾಗಲೇ ಅನೇಕ ಸಚಿವರುಗಳು ಆಡ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿ ನಾಯಕರು ಕೂಡ ಮಾತನಾಡ್ತಿದ್ದಾರೆ. ಈ 40% ಸರ್ಕಾರ ಅನ್ನುವಂಥದ್ದೇ ಒಂದು ಪೊಲಿಟಿಕಲ್ ಅಭಿಯಾನ ಅಷ್ಟೇ, ಇದರಲ್ಲಿ ರಾಜಕೀಯ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ಕೂಡ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ನಾಗಮೋಹನ್ ದಾಸ್ ಅವರು ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಅವರೇ ಎಲ್ಲ ಸಮಿತಿಗಳ ಮುಖ್ಯಸ್ಥರಾಗಿರ್ತಾರೆ. ಹೀಗಾಗಿ ಅವರನ್ನೇ ಯಾಕೆ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಯಾವ ರೀತಿ ಹೇಳುತ್ತೋ ಅದೇ ರೀತಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಡ್ತಾರೆ. ಹೀಗಾಗಿ ಈ ವರದಿಯಲ್ಲಿ ಏನೂ ಇಲ್ಲ, ಇದೆಲ್ಲವೂ ಕೂಡ ಪೊಲಿಟಿಕಲ್ ಬ್ಲ್ಯಾಕ್ ಮೇಲಿಂಗ್ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಹೀಗಾಗಿ ಈಗ ರಾಜ್ಯದಲ್ಲಿ ಮತ್ತೆ 40% ಕಮಿಷನ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅಂತ ಕೊಟ್ಟಿದ್ದಾರೆ, ಇವ್ರಿಗೆ ಹೆಂಗೆ ಸ್ಪೆಷಲ್ ಆಗಿ ದಾಖಲೆ ಬಂದ್ಬಿಡುತ್ತೆ? ಇದು ಪೊಲಿಟಿಕಲ್ ಅಷ್ಟೇ. ಅದು 2023 ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದ ಕಾಲ. ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ರು. ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ 40% ಕಮಿಷನ್ ಆರೋಪ ಮಾಡಿತ್ತು. ಪಿಎಸ್ಸಿಎಂ ಹೆಸರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಮಾಡಲಾಗಿತ್ತು. ಜಿಲ್ಲೆಯಲ್ಲೂ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಸಮರ ಸಾರಿದ್ರು. ಇದರ ಪರಿಣಾಮವಾಗಿ ಅಂದಿನ ಬಿಜೆಪಿ ಸರ್ಕಾರದ ಮೇಲೆ ಎಫೆಕ್ಟ್ ಕೂಡ ಆಗಿತ್ತು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದಿಂದ ಅಧಿಕಾರಕ್ಕೆ ಬಂತು. ಇದೀಗ 40% ಕಮಿಷನ್ ಆರೋಪ ಕುರಿತು ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿರೋದು ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಬಡಿದಾಟಕ್ಕೆ ಕಾರಣವಾಗಿದೆ. ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ ಸರ್ಕಾರಕ್ಕೆ ಅಸ್ತ್ರ. 40% ಕಮಿಷನ್ ಆರೋಪ ಕುರಿತ ತನಿಖಾ ವರದಿಯನ್ನ ಸಲ್ಲಿಕೆ. ರಾಜ್ಯ ಸರ್ಕಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಕೆ. ಗುತ್ತಿಗೆ ಕಾಮಗಾರಿಗಳಲ್ಲಿ ಅವ್ಯವಹಾರ, ಕಮಿಷನ್ ಆರೋಪ ಸಂಬಂಧ ಇದೀಗ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಹಲವು ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿ ಸರ್ಕಾರಕ್ಕೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಕೆ ಮಾಡಿದ್ದಾರೆ. ಸಾರ್ವಜನಿಕರ ಹೇಳಿಕೆ ಪಡೆದು ಸಂಪೂರ್ಣ ತನಿಖೆ ನಡೆಸಿ ಸುಮಾರು 20,000 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹಾಗಾದ್ರೆ ತನಿಖಾ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯ ಸರ್ಕಾರಕ್ಕೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಕೆ ಮಾಡಿದ್ದಾರೆ. ಗುತ್ತಿಗೆದಾರರ ಸಂಘದಿಂದ ಬೇಡಿಕೆಗಳ ಕುರಿತು ವರದಿ ಸಲ್ಲಿಸಲಾಗಿದೆ. ಸುಮಾರು 20,000 ಪುಟಗಳ ವರದಿ ಸಿಎಂಗೆ ಸಲ್ಲಿಕೆ ಮಾಡಲಾಗಿದೆ. ಇನ್ನು ವೈಜ್ಞಾನಿಕವಾಗಿ ರ್ಯಾಂಡಮ್ ಮಾದರಿಯಲ್ಲಿ ವರದಿ ಸಿದ್ಧ ಮಾಡಲಾಗಿದೆ. ಸಾರ್ವಜನಿಕರ ಹೇಳಿಕೆ, ಸಂಪೂರ್ಣ ವಿವರಗಳು ವರದಿಯಲ್ಲಿದೆ. ಇದಿಷ್ಟೇ ಅಲ್ಲ, ಕೂಲಂಕುಷವಾಗಿ ತನಿಖೆ ನಡೆಸಿ ಅಭಿಪ್ರಾಯಗಳೊಂದಿಗೆ ವರದಿ ಸಲ್ಲಿಸಲಾಗಿದೆ. ಎಲ್ಲ ಆರೋಪಗಳ ಸತ್ಯಾಸತ್ಯತೆಯ ಬಗ್ಗೆ ವಿವರವಾದ ಅಧ್ಯಯನ ಮಾಡಲಾಗಿದೆ. "60% ಕಮಿಷನ್ ಸರ್ಕಾರ ಎಂದು ಬಿಜೆಪಿ ಟ್ವೀಟ್. 40% ಕಮಿಷನ್ ಆರೋಪದ ತನಿಖೆಗೆ ಮುಂದಾಗಿರುವ ಸರ್ಕಾರದ ನಡೆಗೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. ದಿನ ರಾತ್ರಿ ಲೂಟಿ ಮಾಡಿ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ಏನ್ ಹೇಳುತ್ತೋ ಅದರಂತೆ ವರದಿ ಕೊಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಯಾವತ್ತು ಕಾಂಗ್ರೆಸ್ ಬರ್ತದೋ ಪರ್ಮನೆಂಟ್ ನಾಗಮೋಹನ್ ದಾಸ್ ಯಾವತ್ತೂ ಎಲ್ಲ ತನಿಖಾ ಇದಕ್ಕೂ ಅವರೇ ಕೊಡ್ತಾರೆ. ಅಂದರೆ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂಥ ಚಾಳಿ ಇರ್ತಕ್ಕಂಥದ್ದು. ಅದರಿಂದ ಇದು ಪೊಲಿಟಿಕಲ್ ಅಷ್ಟೇ. ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ, 40% ಆ ಥರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಸ್ಪೆಷಲ್ ಆಗಿ ದಾಖಲೆ ಬಂದ್ಬಿಡುತ್ತೆ? ಅಂದರೆ ಕಾಂಗ್ರೆಸ್ ಪ್ರೇರಿತವಾದಂಥ ಒಂದು ಆಯೋಗ ಇದು. ನೀವಿದೀಗ 60% ತೆಗೆದುಕೊಳ್ಳೋದು ಎಲ್ಲಿಗೆ ಹೋಗ್ತಿದೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಶ್ನಿಸಿದ್ರು. ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅಂತೂ ಕಾಂಗ್ರೆಸ್ನ 60%ಗೆ ಗುತ್ತಿಗೆದಾರರು ಹೆದರ್ತಿದ್ದಾರೆ ಅಂದ್ರು. ಆಕ್ಷನ್ ಮಾಡಿ ತಪ್ಪು ಮಾಡಿದವರಿಗೆ. ಈಗ 60% ತಗೊಳ್ತಾ ಇದ್ದಾರಲ್ಲ, ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಹೋಗ್ತಾ ಇದೆ ಹೇಳಿದ್ದಾರೆ. ಅವರು ಇನ್ವೆಸ್ಟಿಗೇಷನು ಬೇಡ,
ನೀವು ಯಾವುದೇ ಟೆಂಡರ್ ಹಾಕಿದೆ ಕಾಂಟ್ರಾಕ್ಟರ್ಸು ಮುಂದೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ. ಯಾಕಂದರೆ 60% ಕೊಟ್ಟು ನಮ್ಮ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಹೆದರಿಕೆ ಸಹ ಅವರಲ್ಲಿ ಇದೆ. ಇನ್ನು ಕಾಂಗ್ರೆಸ್ ಸಚಿವರು ಮಾತನಾಡಿ ವರದಿ ಆಧರಿಸಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂದರು. ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಕ್ರಮ ಆಗುತ್ತೆ. ನನಗೆ ಮಾಹಿತಿ ಇಲ್ಲ, ರಿಪೋರ್ಟ್ ಯಾವ ರೀತಿ ಇದೆ, ಐ ರಿಯಲಿ ಡೋಂಟ್ ನೋ. ಅದು ಯಾವ ರೀತಿ ಕ್ರಮ ತಗೋಬೇಕು, ಸರ್ಕಾರ ಗೈಡ್ಲೈನ್ಸ್ ಹಾಕತ್ತೆ ಅದ್ರ ಮೇಲೆ. ದೆನ್ ವಿ ಹ್ಯಾವ್ ಟು ವೇಟ್ ಫಾರ್ ಇಟ್ ಸಿಸ್ಟಮ್. ಕೊಟ್ಟಿದ್ದಾರೆ ನೋಡ್ಬೇಕು, ಅದರಲ್ಲಿ ಏನಿದೆ ಅದು ಗೊತ್ತಿಲ್ಲ ನಮಗೆ. ಅದು ಕ್ಯಾಬಿನೆಟ್ಗೆ ಬಂದ್ಮೇಲೆ ನೋಡೋಣ ಅದ್ರ ಬಗ್ಗೆ. ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಮಾತನಾಡಿ 40% ಕಮಿಷನ್ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂದರು. ಖಂಡಿತವಾಗಿ ಇದನ್ನು ಅಂತ್ಯಕ್ಕೆ ತಗೊಂಡೋಗುವಂಥದ್ದನ್ನು ನಮ್ಮ ಸರ್ಕಾರ ಮಾಡೇ ಮಾಡ್ತಿದೆ. ಈ ಆಯೋಗವನ್ನು ಸರ್ಕಾರ ರಚನೆ ಆಗಿದ ತಕ್ಷಣ ನಾವು ರಚಿಸಿದ್ವಿ. ಇವತ್ತು ವರದಿ ಇವಾಗ ಬರ್ತಾ ಇದೆ. ವರದಿ ಆಧಾರದಲ್ಲಿ ಯಾವ್ಯಾವ ರೀತಿಯಾದಂಥ ಅಪರಾಧೀಕರಣ ಆಗಿದೆ ಅಂತ ನೋಡಿ, ಮತ್ತು ಯಾವ್ಯಾವ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಯಾರು ಅವತ್ತಿನ ಸರ್ಕಾರದಲ್ಲಿದ್ದಂಥವ್ರು ಭಾಗಿಯಾಗಿದ್ದಾರೆ, ಇದನ್ನೆಲ್ಲ ವರದಿ ಆಧಾರದ ಮೇಲೆ ಸಂಪುಟ ಸಭೆ ನಿರ್ಣಯವನ್ನು ತಗೊಳ್ತದೆ. ಅದೇನೇ ಹೇಳಿ, ಸದ್ಯಕ್ಕೇನೋ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ. ಈ ವರದಿ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬರಬೇಕು, ನಂತರವಷ್ಟೇ ಅಸಲಿ ಆಟ ನಡೆಯುವುದು. ಈರಣ್ಣ ಬಸವ, TV9 ಬೆಂಗಳೂರು.